ಹಾಯ್ ಹಲೋ ನಮಸ್ಕಾರ. ನನ್ನ ಡೇ ಸ್ಟಾರ್ಟ್ ಆಗೋದೆ ನನ್ನ ಮಗನಿಗೆ ಟಿಫನ್ ಮಾಡಿ ತಿನ್ನಿಸೋದು. ಹಾಗಾಗಿ ನಾನು ರಾತ್ರಿ ಪೂರ್ತಿ ನೆನೆಸಿರೋ ರಾಗಿ ಡ್ರೈ ಫ್ರೂಟ್ಸ್ನ ರುಬ್ಬಿ ಬೆಳಗ್ಗೆ ಕೊಡ್ತೀನಿ. ಅದನ್ನು ದಿನ ಕೊಡೋದ್ರಿಂದ ಬೇಬಿ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ಪ್ಲಸ್ ವೆಯ್ಟ್ ಗೇನ್ ಸಹನೂ ಆಗುತ್ತೆ. ಆದರೆ ಏನು ಮಾಡೋದು, ನನ್ನ ಮಗ ದಪ್ಪನೇ ಆಗ್ತಿಲ್ಲ. ಸೊ ಆದರೂ ಈ ವಿಡಿಯೋಸ್ನ ಮತ್ತು ಈ ವಾಯ್ಸ್ ಓವರ್ನ ಹೇಗೆ ಕೊಡ್ತೀರಾ ಅಂತ ನನಗೆ ಗೊತ್ತೇ ಆಗೋದಿಲ್ಲ. ಯಾಕಂದರೆ ಅದಕ್ಕೆ ಅನಿಸುತ್ತೆ ಕೆಲವರು ಸಾಂಗ್ಸ್ನ ಹಾಕಿ ಎಡಿಟ್ ಮಾಡಿಬಿಡೋದು ಅನಿಸುತ್ತೆ. ಇಷ್ಟು ಕಷ್ಟ ಆಗ್ತಿದೆ ಅಂದರೆ ಇಷ್ಟಿಷ್ಟಲ್ಲ. ಬರೀ ನನಗೆ 2 ಫಾಲೋವರ್ಸ್ ಇರೋದ್ರಿಂದ ಇಷ್ಟು ಕಷ್ಟಪಡ್ತಾಯಿದ್ದೀನಿ. ಅಕಸ್ಮಾತ್ ಏನಾದರೂ 100 ಫಾಲೋವರ್ಸ್, ಅದಕ್ಕಿಂತ ಜಾಸ್ತಿ ಫಾಲೋವರ್ಸ್ ಆದರೆ ನಾನು ಇನ್ನೂ ಎಷ್ಟು ಕಷ್ಟಪಡ್ತೀನಿ ನೋಡಬೇಕು. ಸೊ ಈಗ ಅವನಿಗೆ ಆಟ ಆಡಿಸ್ಕೊಂಡು ತಿನ್ನಿಸ್ಕೊಂಡು ಎಲ್ಲ ಮಾಡಿ ಅದಾದಮೇಲೆ ನಮ್ಮ ಮನೆ ಯಾಕೆ ಇಷ್ಟು ಮೆಸ್ಸಿಯಾಗಿದೆ ಅಂದರೆ ದೀಪಾವಳಿ ಹಬ್ಬ ಇರೋದ್ರಿಂದ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡು ಅವನಿಗೆ ಆಟ ಆಡಿಸ್ಕೊಂಡು ಅದ್ರ ಮಧ್ಯದಲ್ಲಿ ನಮ್ಮ ಸುಬ್ಬಿ ಈಸ್ ಫೇವ್ರೆಟ್ ಟು ಎವ್ರಿ ಒನ್. ಹಾಗಾಗಿ ಸುಬ್ಬಿನೂ ಕಟ್ಟಾಕಿ ನೀಟಾಗಿ ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಮಗ ಅಲ್ಲಿ ಆಟ ಆಡಿಕೊಂಡು ಗ್ಯಾಪಲ್ಲಿ ಕಕ ಮಾಡ್ತಿದ್ದಾನೆ. ಸೊ ಎಲ್ಲ ಮಾಡ್ತಾಯಿದ್ದೀನಿ ಡೀಪ್ ಕ್ಲೀನ್ ಮಾಡಿಕೊಂಡು. ಆದರೂ ಏನು ಗೊತ್ತಾ, 1 ಇಯರ್ ಮಗುನ ಇಟ್ಕೊಂಡು ಮನೇನ ಡೀಪ್ ಕ್ಲೀನ್ ಮಾಡೋಕ್ಕಾಗೋದೇ ಇಲ್ಲ. ಬಟ್ ಆಲ್ಸೋ ನಾವು ಕ್ಲೀನ್ ಮಾಡಲೇಬೇಕು. ಅದನ್ನು ಇಷ್ಟಪಟ್ಟು ಆಗಲಿ ಇಲ್ಲ ಕಷ್ಟಪಟ್ಟಾಗಲಿ ನಾವು ಡೀಪ್ ಕ್ಲೀನ್ ಮಾಡಲೇಬೇಕು. ಯಾಕಂದರೆ ಹಬ್ಬ ಇರೋದ್ರಿಂದ ನಾವು ಮಾಡಲೇಬೇಕು. ಓಕೆ, ಎಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ನನ್ನ ಮಗ ಬಂದು ಆಟ ಆಡಿಕೊಂಡು ಅವನ್ನ ಆಟ ಆಡಿಸ್ಕೊಂಡು ಹಬ್ಬ ನಾನು ಬೆಳಗ್ಗೆ 8 ಗಂಟೆಗೆ ಶುರು ಮಾಡಿದ್ದು. ನೋಡ್ತಾ 12 ಗಂಟೆನೇ ಆಗೋಗಿದೆ. ಮತ್ತೆ ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸುಸ್ತಾಗೋಗಿತ್ತು. ಸೊ ಅದನ್ನು ಕ್ಲೀನ್ ಮಾಡೋ ಅಷ್ಟರಲ್ಲಿ 3 ಅವರ್ಸ್ ಆಗಿತ್ತು. ಸೊ ಟೋಟಲಿ ನಾನು ಬೆಳಗ್ಗೆ 8 ಗಂಟೆಗೆ ಶುರು ಮಾಡಿ ಸಾಯಂಕಾಲ 5 ಗಂಟೆಗೆ ಮುಗಿಸಿದ್ದೀನಿ. ಅದನ್ನು ಮಗುನ ಇಟ್ಕೊಂಡು ಟಿಫನ್ ಮಾಡಿ ಊಟ ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ 5 o'clock ಆಗಿತ್ತು. ಆ್ಯಂಡ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಯಾವಾಗಂತ ಆಗೋದು ಅಂದರೆ, ನಾವು ಡೀಪ್ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಾದಮೇಲೆ ಸಿಂಕು ಕ್ಲೀನಾಗಿ ಫುಲ್ ಲಾಸ್ಟಲ್ಲಿ ಕ್ಲೀನ್ ಮಾಡೋದ್ರಿಂದ ಅದೇ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಆಗೋದು.